ಬೀದರ್ನ ಇಸ್ಲಾಂಪುರದಲ್ಲಿ ಚರ್ಚ್ ಕಾಂಪೌಂಡ್ ಕಳಪೆ ಕಾಮಗಾರಿ ಅನುದಾನ ದುರುಪಯೋಗ ಆರೋಪಿಸಿ ಡಿಸಿಗೆ ಗ್ರಾಮಸ್ಥರ ದೂರು. ಬೀದರ್ ಜಿಲ್ಲೆಯ ಇಸ್ಲಾಂಪುರ ಗ್ರಾಮದಲ್ಲಿ ಚರ್ಚ್ ಮತ್ತು ರುದ್ರಭೂಮಿಯ ಸುತ್ತುಗೋಡೆ ನಿರ್ಮಾಣದ ಕಳಪೆ ಕಾಮಗಾರಿ ನಡೆದಿದ್ದು, ಅನುದಾನದ ಹಣ ಭಾರೀ ಪ್ರಮಾಣದಲ್ಲಿ ದುರುಪಯೋಗವಾಗಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ. ಬರೋಬ್ಬರಿ 50 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದ್ದರೂ ಕಾಮಗಾರಿ ಅಪೂರ್ಣಗೊಂಡಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ಬೀದರ್ನ ಇಸ್ಲಾಂಪುರ ಗ್ರಾಮದಲ್ಲಿರುವ ಮೆಥೋಡಿಸ್ಟ್ ಚರ್ಚ್ ಹಾಗೂ ರುದ್ರಭೂಮಿಯ ಅಭಿವೃದ್ಧಿಗೆ ಮತ್ತು ಸುತ್ತುಗೋಡೆ ನಿರ್ಮಾಣಕ್ಕಾಗಿ ಒಟ್ಟು 50 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿತ್ತು. ಆದರೆ ಈ ಕಾಮಗಾರಿಯಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಎಂಬುದು ಗ್ರಾಮಸ್ಥರ ಗಂಭೀರ ಆರೋಪವಾಗಿದೆ. ಕಳಪೆ ಮಟ್ಟದ ಕಾಮಗಾರಿ ಮಾಡುವುದರ ಜೊತೆಗೆ ಮಂಜೂರಾದ ಹಣವನ್ನು ಸಂಪೂರ್ಣವಾಗಿ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಎಂದು ಸ್ಥಳೀಯರು ಮಾಧ್ಯಮಗಳ ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಗಮನಾರ್ಹ ಸಂಗತಿಯೆಂದರೆ ಕಾಮಗಾರಿಯ ಅಪೂರ್ಣತೆ ಹಾಗೂ ಭ್ರಷ್ಟಾಚಾರದ ಕುರಿತು ಕಳೆದ ಏಪ್ರಿಲ್ ತಿಂಗಳಲ್ಲಿ ಗ್ರಾಮಸ್ಥರು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಲಿಖಿತ ದೂರು ನೀಡಿದ್ದರು. ಆದರೆ ದೂರು ನೀಡಿ ತಿಂಗಳುಗಳು ಕಳೆದರೂ ಅಧಿಕಾರಿಗಳು ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರದೀಪ್ ಕುಮಾರ್ ದಾಧನು, ಜಿಕೆ ನ್ಯೂಸ್ ಕನ್ನಡ, ಬೀದರ್. ಜೈ ಕೃಷ್ಣ. ನಾವು ಇಸ್ಲಾಂಪುರ್ ಬೀದರ್ ಜಿಲ್ಲೆಯಿಂದ ಮಾತಾಡಿದ್ದೀವಿ. ನಾವು ಯಾಕಂದ್ರೆ ನಮ್ಮದು ಗೌರ್ಮೆಂಟ್ದು ನಮಗೆ ಸೆಂಕ್ಷನ್ ಆಗಿತ್ತು 50 ಲಕ್ಷ ರೂಪಾಯಿದು. ಆದ್ರೆ ಹಳೆ ಚರ್ಚ್ ಒಂದು 25 ವರ್ಷದಿಂದ ಇತ್ತು ಅಂತೇಳ್ರಿ. ಅದನ್ನು ಕೆಡಿಸಿ ಅವೇ ಬೇಸ್ಮೆಂಟು ಈ ಚರ್ಚಿಗೆ ತುಂಬಿ ಏನು ಕೆಲಸ ಮಾಡ್ಯಾರ. ಅದರಲ್ಲಿಂದು ನಮಗೇನು ಉಪಯೋಗ ಆಗಿಲ್ಲ, ಏನಿಲ್ಲ. ಅದರಿಂದ ನಮಗೆ ಲುಕ್ಷಣ ಆಗ್ಯದ, ಖರಕ್ಕೆ ಲಾಭ ಆಗಿಲ್ಲ ಅಂತೇಳ್ರಿ. ಯಾಕಂದ್ರೆ ಅದು ಎಷ್ಟು 25 ಲಕ್ಷ ರೂಪಾಯಿದು ಸೆಂಕ್ಷನ್. ಆದರೂ ಕೂಡ ಇಲ್ಲಿ ನಮಗೆ ಏಟಾಗ್ಯದ ಅಂತಂದ್ರೆ ಭಾಳ ಅಂತಂದ್ರೆ ಒಂದು 10 ಲಕ್ಷ ರೂಪಾಯಿದು ಇಲ್ಲಿ ಕೆಲಸ ಆಗ್ಯದ. ಯಾಕಂದ್ರೆ ನಮಗೂ ಇಲ್ಲಿ ಅವ್ರು ಲೆಕ್ಕ ಕೇಳಿದ್ರು ಭೀ ಅವ್ರು ಲೆಕ್ಕ ಹೇಳಂಗಿಲ್ಲ. ನೀವು ಏನು ಮಾಡ್ಕೋರಿ ಅಂತ ಈ ಮಾತಾಡತ್ತಾರ. ಅವರು ಕಾರ್ಯದರ್ಶಿ, ಅಧ್ಯಕ್ಷರು ದೇವದಾಸು, ಜಯರಾಜು, ನಾಗರಾಜ್ ಅದ್ರ ಸಲಕ ಇದು ಎಲ್ಲರಿಗೆ ನ್ಯಾಯ ಒದಗಿಸ್ಬೇಕೆಂದು ನಾನು ಎಲ್ಲರಿಗೆ ವಿನಂತಿ ಮಾಡಿ ಕೇಳ್ಕೊಡ್ತೀನಿ. ನಮ್ಮೂರು ಇಸ್ಲಾಂಪುರ ತಾಲೂಕು, ಜಿಲ್ಲಾ ಬೀದರು, ಯರನಾಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತದೆ ಇಸ್ಲಾಂಪುರ. ಇದು ನಮ್ಮ ಇಸ್ಲಾಂಪುರಕ್ಕೆ ಬಜೆಟ್ ಬಂದು ಕೃಷಿ ಮಂಡಳಿನಿಂದ 50 ಲಕ್ಷ ಟೋಟಲು. ಅದ್ರಾಗ 25 ಲಕ್ಷ ಬಜೆಟ್ ಬಂದದ್ದು. ಹಳೆ ಗುಡಿ ನಮ್ಮದು 25 ವರ್ಷದೇ ಇತ್ತು. ಇದು 25 ವರ್ಷದ ಹಳೆ ಗುಡಿಗೆ ಎಲ್ಲ ಕಲ್ಲಿನ ಹೊಡಿ ಕೆಡೆ ಹಾಕಿ ಇವ್ರು ಏನು ಮಾಡ್ಯಾರ, ಎಲ್ಲ ಪಾಯ್ದಾಗ ತುಂಬಿಕ್ಯಾರ ಅದೇ ಬಜೆಟ್ದಾಗ. ಅದು ಇದ್ದಿನ ಗುಡಿ ಭೀ ಹಾಳು ಮಾಡ್ಯಾಕಿದ್ರು, ಮತ್ತು ಹೊಸ ಗುಡಿ ಭೀ ಏನು ಸರ್ಕಾರದಿಂದ ರೊಕ್ಕ ಬಂದಿತ್ತು ಬಜೆಟು, ಅದು ಭೀ ಹಾಳು ಮಾಡ್ಯಾಕಿದ್ರು. ಒಟ್ಟಿನಾಗ ನಮ್ಮ ಊರಿಗೆ ಇದ್ರ ಕಾರ್ಯದರ್ಶಿ ಉಪಾಧ್ಯಕ್ಷರು ದಿವಸ ಇದ್ದರು, ಅವ್ರು ಜೊತೆಗ್ಯಾರ. ಮತ್ತು ಉಪಾಧ್ಯಕ್ಷರು ನಾಗರಾಜ್ ಪಾಸ್ಟರ್ ಇದ್ದರು, ಕಾರ್ಯದರ್ಶಿ ಜಯರಾಜ್. ಇವರೆಲ್ಲರೂ ಕಲ್ತು ನಮ್ಮ ಚರ್ಚೆ ಎಲ್ಲ ಹಾಳು ಮಾಡ್ಯಾರ. ಇದಕ್ಕೆ ದುರಸ್ತಿ ಮಾಡ್ಕೊಡ್ಬೇಕಂತಂದು ಸರ್ಕಾರದಲ್ಲಿ ಮನೆ ಮಾಡ್ಕೊತೀವಿ ಅಂತಂದ್ರೆ ಇದು ಬಿಡುಗಡೆ ಆಗಿದಂಥ ಅನುದಾನವನ್ನು ಕರೆಕ್ಟಾಗಿ ಯುಟಿಲೈಸ್ ಆಗಿಲ್ಲ. ಇದ್ರ ಬಗ್ಗೆದಾಗ ತನಿಖೆ ಆಗಿ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕಂತ ಹೇಳಿ ನಮ್ಮದು ಆಗ್ರಹ ಅದ. ಮುಂದಿನ ದಿನಮಾನಗಳಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ಆಗಲಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಮಾನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾವು ಉಗ್ರವಾದ ಹೋರಾಟ ಮತ್ತು ನಾವು ಅಹೋರಾತ್ರಿ ಸತ್ಯಾಗ್ರಹ ಧರಣಿಯನ್ನು ನಾವು ಹಮ್ಮಿಕೊಳ್ತೇವೆ ಅಂತೇಳಿ ಈ ಮೂಲಕ ನಾವು ಮಾಧ್ಯಮ ಮುಖಾಂತರ ನಾವು ಹೇಳಕ್ ಇಷ್ಟಪಡ್ತಿದ್ದೇವೆ ಸರ್. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.